ಸರಿ ಆಯಿತು, ಹೋಗಿ ಬರ್ತೀನಿ ನಾನು. ಏನು ಹಂಗೆ ಮಕ್ಕ ನೋಡ್ತೀಯ? ಸೈಡ್ ಬ್ಯಾಗ್ ಹಾಕ್ಕೊಂಡಿಲ್ವಾ ನೋಡು, ಇಲ್ಲೇ ಒಂದು ರೈಡ್ ಹೋಗ್ಬತ್ತೀನಿ. ಅದರಲ್ಲಿ ರೈನ್ ಕೋಟು ಪರ್ಸು ಅಷ್ಟೇ. ತೊಗೊಂಡಿಲ್ವಾ? ಯೂಸ್ ಮಾಡಬೇಕು, ಹಂಗೆ ಬಿಡೋಕ್ಕಾಗುತ್ತಾ? ಅದಕ್ಕೆ ರೈನ್ ಕೋಟ್ ತೊಗೊಂಡೈತೆ. ಅಯ್ಯಯ್ಯೋ, ಇನ್ನೊಂದು ಗಾಡಿ ಕೀ ಎತ್ಕೊತಾ ಇದ್ದೀನಿ ನಾನು. ಅಯ್ಯೋ, ನನ್ನ ಗಾಡಿ ಮೇಲೆಲ್ಲ ಹೆಂಗೆ ಹಾಕಿದ್ದೀರ ನೋಡು. ಬಟ್ಟೆ ಸ್ಟ್ಯಾಂಡ್ ಮಾಡಾಕಿದ್ರ 3 ಲಕ್ಷ ಗಾಡಿನ. ನಿಮ್ಗೆ ಗೊತ್ತಾಗಲ್ಲ ಏನು ಗಾಡಿಗೆ ಅವಮಾನ ಆಗ್ತಾ ಇದೆ. ನೋಡು, ತೆಗೀರಿ ನೋಡ ಗಾಡಿನ ಏನು ಮಾಡಿಕ್ಕಿದ್ದೀರ, ಏನೇನೆಲ್ಲ ನೇತಾಕಿ. ನೋಡೇ ಇಲ್ಲ ನಾನು. ಬಾಯ್. ಎಷ್ಟೊತ್ತಿಗೆ ಬರಬೇಕು? ಗೇಟ್ ಹಾರ್ಕೊಬತ್ತೀನಿ. ಯಾವುದು? ಅಲ್ಲ, ಅಲ್ಲಿಂದನೇ ಗೇಟ್ ಹಾರ್ತೀನಿ. ಅಲ್ಲಿ ಬಿಡು, ಅಲ್ಲಿ ಸೋಫಾ ನೋಡಿ ಹೆಂಗೈತೆ, ಆರಾಮಾಗಿ ಮಲ್ಕೊತೀನಿ, ಒಳಗಡೆ ಹೋಗಲ್ಲ. ಸರಿ ಬಾಯ್. ಬಾಯ್. ಬನ್ನಿ ಗಾಯ್ಸ್, ಗಾಡಿ ತೆಗ್ದು ಎಷ್ಟೋ ದಿನ ಆಗೋಗಿದೆ ನಮ್ಮ ಕೆಂಪರಾಜುನ. ಈಗ ಕೆಂಪರಾಜು ಎತ್ಕೊಂಡು ಒಂದು ರೌಂಡ್ಸ್ ಹೋಗಿ ಬರೋಣ. ತುಂಬ ದಿನ ಆಯಿತು, 15 ದಿನದ ಮೇಲೆ ಆಯಿತು ಗಾಡಿ ತೆಗ್ದು. ಶೋರೂಮಿಗೆ ತಗೊಂಡೋಗಿದೆ. 16,000 ಓಡಿಸಿರ್ಬೇಕಂದೆ ಒಂದು ವರ್ಷಕ್ಕೆ. ನಾನು ಎಷ್ಟು ಓಡಿಸಿದ್ದೀನಿ? 3,334 ಓಡಿಸಿದ್ದೀನಿ. ಇಷ್ಟೇ ಓಡಿಸಿರೋದು ನನ್ನ ಗಾಡಿ. ನಂಬರ್ಗೆ ಫಸ್ಟು ಸರ್ವಿಸ್ ಐತೆ. ಫಸ್ಟ್ ಸರ್ವಿಸ್ಗೆ 16,000 ರೂಪಾಯಿ ಅಲ್ಲ, ಸಾರಿ 16,000 ಅಲ್ಲ, 16,000 ಕಿಲೋಮೀಟರ್ ಓಡಿಸಿರ್ಬೇಕು. 16,000 ಎಲ್ಲಿ? ನಾನು ಓಡಿಸಿರೋ 3,000 ಎಲ್ಲಿ? ಅದಕ್ಕಾದ್ರೂ ನಾನು ಇವಾಗ ಪೆಟ್ರೋಲ್ ಹಾಕ್ಸಿ ಓಡಿಸ್ಬೇಕು. ನಮ್ಮ ಕೆಂಪರಾಜುಗೆ ತುಂಬ ದಾವ. 18 ಅಷ್ಟೇ ಮೈಲೇಜ್ ಕೊಡೋದು ಇವನು. ನೀರು ಕುಡ್ದಂಗೆ ಕುಡಿತಾ ಇರ್ತಾನೆ. ನಾನು ಹುಟ್ಟಿ ಎಷ್ಟು ವರ್ಷ ಆಯ್ತು ನೋಡಿ. ಇಷ್ಟು ವರ್ಷದಲ್ಲಿ ಎಷ್ಟು ಬಿಯರ್ ಕುಡ್ದಿದ್ದೀನಿ ಅವನು. ನನ್ನ ಮಗ ಕೈಗೆ ಬಂದು 1 ವರ್ಷ ಆಗಿಲ್ಲ, ಆಗಲಿ ಅಷ್ಟು ಬಿಯರ್ ಕುಡಿದ್ಬಿಟ್ಟವನೆ. ಅಷ್ಟು ಬಿಯರ್ ಕುಡ್ದಂಗೆ ಪೆಟ್ರೋಲ್ ಕುಡಿದ್ಬಿಟ್ಟವನೆ. ಅಪ್ಪ ಅವಾಗಪ್ಪ, ಈ 3,000 ಕಿಲೋಮೀಟರ್ ಓಡಿಸಿರೋಕ್ಕೆ ಎಷ್ಟು ಪೆಟ್ರೋಲ್ ಹಾಕ್ಸಿರ್ಬೋದು ಹೇಳಿ? ನಾನು ಮಿನಿಮಮ್ ಅಂದರೆ ಒಂದು 7,000 ರೂಪಾಯಿ ಪೆಟ್ರೋಲ್ ಹಾಕ್ಸಿರ್ತೀನಿ. ಕಾರು ಒಂದೇ, ಇದು ಒಂದೇ. ಕೆಂಪರಾಜು ತುಂಬ ಕಾಸ್ಟ್ಲಿ ರೀ. ನಮ್ಮ ಕೆಂಪರಾಜು ಕಾಸ್ಟ್ಲಿ, ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಅಣ್ಣ ನೋಡಿ ಸೋತೆಕಾಯಿ ಇಟ್ಕೊಂಡು ಹೆಂಗೆ ಬರ್ತಾವನಿ. ಪೈಪ್ ಹೋಗುತ್ತೆ, ಹೋಯ್ತು ಹತ್ತಿತು. ಏನಾಗಲ್ವಾ ಪೈಪ್ ಮೇಲೆ ಹತ್ತಿದ್ರೆ? ಹಾಂ 500 ಹತ್ತಾಕಕ್ಕ. ಏನಕ್ಕೆ? ಪೆಟ್ರೋಲ್ ಬೇಗ ಖಾಲಿ ಆಗಲಿ. ಯಾಕೆ ಖಾಲಿ ಆದ ಬೇಗ ಮನೆಗೆ ಹೋಗ್ಬೋದು ಅಂತನಾ? ಮತ್ತೆ ಯಾವಾಗಾರು ಖಾಲಿ ಆಗಲಿ. ಓಹ್, ದುಡ್ದಿದ್ರು ಸಾಕ, ಆರಾಮಾಗಿ ಕೆಲಸ ಮಾಡೋದಲ್ಲೇ ಇರ್ಬೋದು ಅಂತ. ಓನರ್ ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಪಾಪ ಕೆಂಪರಾಜುಗೆ ಏರು ಇದೆ. ಏರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇನು ಬೇಡ. ಆ್ಯಕ್ಚುಲಿ ಇದೇನೇ ದೇವಸ್ಥಾನ. ಸತ್ತ ಮೇಲೆ ಎಲ್ಲರೂ ಇಲ್ಲಿಗೆ ಬರಬೇಕು ಮಣ್ಣು ಸುಡೋಕ್ಕೆ. ಇದನ್ನೇ ದೇವಸ್ಥಾನ ಅಂತ ಅನ್ಕೋಬೇಕು. ಇಲ್ಲೇ ದೇವ್ರು ಇರೋದು. ಸತ್ತವನು ದೇವ್ರು ಆಗ್ತಾನೆ ರೀ, ಬದುಕಿದ್ದವನು ದೆವ್ವ ಆಗ್ತಾನೆ. ಹೊಸ ಗಾದೆ ಇದು. 2025ರಲ್ಲಿ ನೈಸ್ ರೋಡ್, ರಿಂಗ್ ರೋಡಲ್ಲಿ ನನಗೆ ಹೊಳ್ದಿರೋ ಗಾದೆ ಇದು. ಯಾವ ಜಾಗಕ್ಕೆ ಬಂದಿದ್ದೀವಿ ಹೇಳಿ? ಒಬ್ಬರು ಹಣೆ ಬರಹಣೆ ಚೇಂಜ್ ಮಾಡಿರೋ ಪ್ಲೇಸ್ ಇದು. ಇವಾಗ ಗೊತ್ತಾಗುತ್ತೆ ಜನರಿಗೆ ಯಾವ ಪ್ಲೇಸಿಗೆ ಬಂದಿದ್ದೀವಿ ನಾವು ಅಂತ. ನೋಡ್ರಪ್ಪ, ಇದೇ ಜಾಗ ಅಪ್ಪ, ಇದೇ ಜಾಗ ಕಾಣಿಸ್ತೈತಾ? ಸತ್ವ ಅನುಗ್ರಹ ಅಲ್ಲಿ ಕಾಣಿಸ್ತೈತಾ? ಅದೇ ಜಾಗ.
ಪಕ್ಷಿಗಳಿಗೆ ಆಹಾರ. ಇವು ನೋಡು, ಈ ಕಾಲದಲ್ಲೂ ಇಂಥ ಒಳ್ಳೆ ಜನ ಇರ್ತಾರೆ ಅಂದರೆ ಇವರೇ ಸಾಕ್ಷಿ. ಪಾರಿವಾಳ ಕಾಣ ಇದು, ಪಾರಿವಾಳಗ ಏನು ಪ್ರತಿದಿನ ಇಡ್ತೀರಾ? ಪ್ರತಿದಿನ ಇಡ್ತೀರಾ? ಹ್ಞೂ ನೋಡ್ರಿ, ಈ ಥರನೂ ಇರ್ತಾರೆ ಜನ. ಇಂಥವ್ರಿಂದಾನೇ ಬೆಂಗಳೂರಲ್ಲಿ ಮಳೆ ಬೆಳೆ ಆಗ್ತಾ ಇರೋದು. ನಮ್ಮಂಥವ್ರು ಇಂಥವಂತೂ ಅಲ್ಲ ನೋಡ್ರಿ. ಅವ್ರ ಕೆಲಸ ಇದ್ರೂ ಅದ್ರ ಜೊತೆ ಇದೊಂದು ಕುಯ್ ಅಂತ ಹಾರ ನೋಡಿದ್ದಾನೆ. ಅವನಿಗೆ ತಿಕ್ಕಕ್ಕೇನಾರು ಎಟ್ಕತ್ತ ಇವನಿಗೆ. ಅಯ್ಯೋಯ್ಯೋ ಹಳ್ಳ ನೋಡಪ್ಪ, ಯಾವನಾರು ಕಾಣಿಸ್ತಲ್ಲ ಜೋರಾಗಿ ಬಂದು ಹಳ್ಳಕ್ಕೆ ಇಳಿಸಿದ್ರೆ ಮಾರನೇ ದಿನ ಬಾರಿಸ್ಕೊಂಡು ಎತ್ಕೊಂಡೋಯ್ತಾರೆ. ಇವರಾ ಅಯ್ಯೋ, ನಾನು ಇಲ್ಲಿ ಬಂದು ಕೇಳ್ತಾ ಇದ್ದೀನಿ. ಒಂದು ಬೋರ್ಡ್ ಹಾಕಲ್ಲ, ಏನಿಲ್ಲ, ನಮ್ಗೇನು ಗೊತ್ತಾಯ್ತದೆ? ಓ ಎಂಥ ಕಾಲ ಬಂದಿದೆ ನೋಡಿ. ಬೈಕಿಗೂ ಫಾಸ್ಟ್ ಟ್ಯಾಗ್. ಇದು ಕಾರ್ಡ್ ಮಾಡಿಸ್ಬೇಕಲ್ಲ ಅಣ್ಣ, ಸ್ಮಾರ್ಟ್ ಕಾರ್ಡು. ಏನು ಬೇಕು ಅದಕ್ಕೆ? ಓ RC DL ಐತೆ, ಫೋಟೋ ಐತೆ RC ಕಾರ್ಡ್. ಆಗುತ್ತಾ? ಫೋನ್ಪೇ ಆಗುತ್ತೆ ತಾನೆ? ಏನೇನು ಬರೀ RC ಕಾರ್ಡ್ ಇದ್ರೆ ಮಾತ್ರ ಆಗೋದು. ಸದ್ಯ ಮೊಬೈಲಲ್ಲಿ ಬಚಾವಾಯ್ತು. ಈಗ ಇದಕ್ಕೆ ಅಡ್ಜಸ್ಟ್ ಮಾಡಬೇಕಾ? ಹಾಂ, ಕಾರ್ಡ್ಗೆ ಎಷ್ಟು? 100 ಅಲ್ವಾ ಕಾರ್ಡ್ಗೆ? ಇಲ್ಲೇ ರೀಚಾರ್ಜ್ ಮಾಡಬೇಕಾ ಇಲ್ಲ ನಮ್ಮ ಫೋನಲ್ಲೇ ಮಾಡ್ಕೋಬೋದಾ? ಇಲ್ಲೇ ಮಾಡಬೇಕಾ? ನೆಕ್ಸ್ಟ್ ಇಲ್ಲೇ ಬರ್ಬೇಕಂದ್ರೆ ಇಲ್ಲೇ ಮಾಡ್ಕೋಬೇಕು. ಓಪನ್ ಆಯ್ತಾ? ಬ್ಯಾಲೆನ್ಸು 200 ಎಲ್ಲ ತೋರಿಸುತ್ತೆ. ಓಹೋ, ಓಪನ್ ಆಯ್ತು ನೋಡ್ರಿ. ಟ್ಯಾಪ್ ಮಾಡಿ ಓಡ್ತಾ ಇರೋದು ಅಷ್ಟೇನೆ. ನಾ ಮಾತಾಡ್ಸೋಣ ಬನ್ನಿ, ಅವ್ರ ಹಿಂದೆ ಹೋಗೋಣ. ಎಲ್ಲಿಗೋಯ್ತವ್ರೆ ಏನು ಅಂತ. ಮುಗೀತಾ ಎಲ್ಲ ಹೋಯ್ತಾ ಇದ್ದೀರಾ? ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಬರ್ಲಾ ಮಮ್ಮ? ಹೋಗಿ 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 ಅಂತಾನೆ. ಏನು ಹೆಲ್ಪ್ ಬೇಕು ಅನ್ಸುತ್ತೆ, ಕೇಳೋಣ ಬನ್ನಿ ಏನು ಹೆಲ್ಪ್ ಬೇಕು ಅಂತ. ಹೇಳಿ ಹೇಳಿ. ಆಕ್ಚುಲಿ ಟೆಸ್ಟ್ ಡ್ರೈವ್ ಅಂತ ಬಂದಿದ್ವಿ. ಪ್ರಾಬ್ಲಮ್ ಆಗಿದೆ. ನಮ್ಮ ಕಾರ್ ಬಂದು ಅಲ್ಲಿ PS ಟೋಲ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ನನ್ನ ಮಗನ ಕಾರ್ ಡ್ರಾಪ್ ಮಾಡಕ್ಕಾಗತ್ತಾ? ಮಾಡ್ತೀನಿ ಬನ್ನಿ. ಅದೇ ನಾನು ಎಕ್ಸಿಟ್ ಆಗ್ತಾ ಇದ್ದೆ. ಹೌದಾ? ಅಲ್ಲಿಗೇನೆ. ಅಲ್ಲಿ ಬಿಟ್ರೆ PS ಎಕ್ಸಿಟ್ ಬಿಟ್ರೆ ಅವ್ನು ಕಾರ್ ತಗೊಂಡ್ಬರ್ತಾನೆ. ಸರಿ ಆಯ್ತು, ಹೋಗ್ತೀನಿ. ಇಲ್ಲ, ನಾನು ಎಕ್ಸಿಟ್ ಆಗ್ತಾ ಇದ್ದೆ ಅಷ್ಟೇ. ಓಕೆ ಸರ್. ಬನ್ನಿ ಹೋಗೋಣ. ಹಾಂ, ಎಷ್ಟು ಡ್ರೈವ್ ಬಂದಿದ್ರಂತೆ? ಕೂಲೆಂಟೇ ಇಲ್ಲ, ಗಾಡಿ ಕೂಲೆಂಟ್ ಖಾಲಿ ಆಗ್ಬಿಡೈತೆ. ಪಾಪ ಇವರು ಹೇಳಿಲ್ಲ ಅದನ್ನ, ಕಳಿಸ್ಬಿಟ್ಟವ್ರೆ. ಟೆಸ್ಟ್ ಡ್ರೈವ್ ಕಾರ್ ಅಂದ್ಬಿಟ್ಟು ನಾನು ಸರಿ ಆಯ್ತು ಪಾಸ್ ಮಾಡೋಣ ಅಂದ್ಬಿಟ್ಟು ಪಾಸ್ ಆಡಿದೆ. ಅದ್ರ ಫುಲ್ಲು ಹೊಗೆನೆ ಸ್ಟಾರ್ಟ್ ಆಗೋಯ್ತು. ಅದೇನು ಹಂಗೆ ಹೊಗೆ ಗೊತ್ತಿದ್ದು, ಅದಕ್ಕೇನೆ. ಈ ಕೂಲೆಂಟ್ ಇಲ್ದಾನೆ ಎಷ್ಟು ದೂರ ಓಡಿಸ್ತಾರೆ? ಅಂದ್ರೆ ಕರೆಕ್ಟ್ ಆಗೋದು ಮಿನಿಮಮ್ ಅಂತ ಇದೆಯಲ್ಲ, ಅದಕ್ಕಿಂತ ಒಂದು 2 ಏನೋ ಕೆಳಗಡೆ ಇರ್ಬೋದು ಅಷ್ಟೇ. ಇದು ಪಾಯಿಂಟ್ ಅವ್ರು ಸ್ವಲ್ಪ ಕೂಲಾರು ಪರವಾಗಿಲ್ಲ, ನಿಧಾನಕ್ಕೆ ಹೋಗ್ಬಿಡ್ಬೋದು ಅಂತ ಹೇಳ್ತಾವ್ರೆ. ಅದಕ್ಕೆ ಇಲ್ಲಿದ್ಯಾ? ಇದೆ ಬ್ರೋ. ಸರಿ. ಸರಿ ಬ್ರೋ, ಆಯ್ತು, ಬರ್ತೀನಿ. ಓಕೆ ಬ್ರೋ, ಆಯ್ತಾ, ಬಾಯ್ ಬ್ರೋ. ಬರ್ತೀನಿ. ಸರಿ. ಇದೆ ಫಾಸ್ಟಾಗಿ ನಾವು ಒಳಗಡೆ ಇಟ್ಕೊಬಿಡೋಣ ಇವಾಗ. ಬನ್ನಿ. ಪಾಪ ಅವ್ರದ್ದು ಕಾರು ಬ್ರೇಕ್ ಡೌನ್ ಆಗಿತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ಡ್ರಾಪ್ ಕೊಟ್ಟು ಹೆಲ್ಪ್ ಮಾಡಿದ್ದೀವಿ. ನಿಂತ್ಕೊಳ್ರಲ್ಲ, ಚುಚ್ಕೊಂಬತ್ತೀರಾ? ನಾವು ಹೋಗ್ಬೇಕೀಗ ಆ ಕಡೆ. ಗಾಯ್ಸ್ ನೋಡಿದ್ರ, ಇವಾಗ ಬೈಕ್ಗೂ ಬಂದಿದೆ ಫಾಸ್ಟ್ಯಾಗ್ ಅನ್ನಲ್ವಂತೆ, ಇದನ್ನ ಟಚ್ ಆ್ಯಂಡ್ ಗೋ ಅಂತೆ. ಸ್ವಲ್ಪ ಚೇಂಜ್ ಅಷ್ಟೇ. ಇದೇನು ಹಿಂಗೆ ಒನ್ ವೇಲೆಲ್ಲ ಬಂದ್ಬಿಟ್ಟು ಅಮ್ಮ. ಬೈಕಿಗೂ ಫಾಸ್ಟಾಗಿ ಬಂದಿದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳಿಲ್ಲ. ಏನಣ್ಣ ಹಿಂಗೆ ಬಂದಿರ ನೋಡಿ, ಬಂದಾಯ್ತು. ಏನು ಹೇಳೋಣ ಇಂಥವ್ರಿಗೆ? ಅಬ್ಬಾ, ಏನು ನೋಡ್ತಿದ್ಯೋ? ಅಲ್ಲೋಣ ಓಡಿಸ್ತಾನ ಅಂತ ತಿರ್ಗಾ ಅದೇ ಓಡಿಸ್ತವನೆ. ತಿರ್ಗಾ ಅದೇ. ಯಪ್ಪ ಅಣ್ಣ, ನಿಲ್ಸೋಣ.
ಎಷ್ಟು ನೋಡ್ತೀಯ, ನನಗೆ ಬೇಜಾರಾಗೈತೆ. ನಾವು ಈ ಕಡೆ ಇವ್ರನ್ನ ಬಾಸ್ನ ಮಾತಾಡ್ಸೋಣ. 90 ಕುಡಿ ಪಲ್ಟಿ ಹೊಡಿ. ಓ ಟ್ರ್ಯಾಕ್ಟ್ರಪ್ಪ ಹತ್ತಿಸ್ಬಿಟ್ಟ ನಮ್ಮೇಲೆ, ಏನು ಸಿಗಲ್ಲ ಆ ಥರ ಹೋಗ್ಬಿಡ್ತೀವಿ. ಅಲ್ಲೋಡು ಇನ್ನೂ ಮುಗ್ದಿಲ್ಲ, ಅವಳೆ ಬಂದಿದ್ದು. ಏನು ಮಾಡ್ತಾವ ನೀವನು? ಏ ಭಾರಿ ರಸಿಕ ಇದೆಯಾ? ಈಗ ಚೇಂಜ್ ಮಾಡ್ದ, ಈಗ ಚೇಂಜ್ ಮಾಡ. ಸಿಗ್ನಲ್ ಪೂರ್ತಿ ಅವಳನ್ನೇ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದ ಅನ್ಸುತ್ತೆ ಅವನು. ಹಾಂ ಅಣ್ಣ, ಸಿಗ್ನಲ್ ಪೂರ್ತಿ ನೋಡ್ತಾನೆ ಅವನು. ಅದೇ ಒಂದೇ ರೀಲ್ಸ್ನಿ ಏನೋ ಯೋಚನೆ ಮಾಡಿಕೊಂಡು ಇವ್ರು ನೋಡಿ ಸಿಂಗಿಂದ ನುಗ್ಗಿಸ್ಕೊಂಡು ಹೋದ್ರತೆಗೆ. ಬನ್ನಿ ಲೇ 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 ಲೇ. ಹಾಂ 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 ಮಕ್ಳು ಕುಣ್ಸ್ಕೊಂಡು ಹೆಂಗೆ ಬರ್ತಾನೆ ನೋಡ್ರಿ. ಇದು ಸಣ್ಣಕ್ಕಿ ಬೈಲು ತೋಟದ ರೋಡು ಅಂತ ಅಂತಾರೆ. ಅವಾಗ ಎಷ್ಟಿತ್ತು ಗೊತ್ತಾ, ಇಷ್ಟು ಚಿಕ್ಕದಾಗಿತ್ತು, ಒಂದು ಆಟೋ ಹೋಗೋಷ್ಟು ಅಷ್ಟೇ ದಾರಿ ಇದ್ದಿತ್ತು. ಆಮೇಲೆ ಈಗ ರೀಸೆಂಟಾಗಿ ಒಂದು 4 ವರ್ಷನೋ 3 ವರ್ಷನೋ ಆಯಿತು, ಇಷ್ಟು ದೊಡ್ಡದಾಗಿ ಸ್ವಲ್ಪ ಮಾಡ್ಯಾರ ಎಂಟ್ರಿ. ನಮ್ಮ ಏರಿಯಾಗೆ ಎಂಟ್ರೆನ್ಸ್ ದೊಡ್ಡದಾಗಿದೆ ಗುರು, ಆದರೆ ಒಳಗಡೆ ಚಿಕ್ಕದಾಗಿದೆ ರೋಡ್. ಬೇಜಾರು ಮಾಡ್ಕೊಬಿಡಿ. ಆದರೂ ನಿಮ್ಗೆ ಇಲ್ಲೊಂದು ಸೈಟ್ ತಗೊಳಕ್ಕಾಗಲ್ಲಪ್ಪ ಕೇಳಿ, ಎಲ್ಲಿ ಖಾಲಿನೇ ಇಲ್ಲ ಸೈಟ್, ಎಲ್ಲ ಕಟ್ಬಿಟ್ಟವ್ರೆ ಮನೇನ. ಕೊಡೋ, ನೀನು ಹೇಗೆ ಜಾಬಲ್ಲಿ ಇಕ್ಕತ್ತಿದ್ಯಾ? ನಾನು ಇಕ್ಕೋಬೇಕದು. ಏ ಗುರು ಫಾಸ್ಟ್ಯಾಗ್, ನೈಸ್ ಟ್ಯಾಗ್. ಫಾಸ್ಟ್ಯಾಗ್ ಅಲ್ಲ, ಸಾರಿ ನೈಸ್ ಟ್ಯಾಗ್. ಫಾಸ್ಟ್ಯಾಗ್ ಅಂತ ನಾನು ಸುಳ್ಳು ಹೇಳ್ತಾಯಿದ್ದೆ, ಇದು ನೈಸ್ ಟ್ಯಾಗ್. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.